ನಾನು ಅಭಿಮನ್ಯು ಅಲ್ಲ ಒಳಗಡೆ ಬಂದಿರೋದು. ಬೊಬ್ರುವಾಹನ ಅನ್ನೋ ಒಂದು ಡೈಲಾಗ್ ಇದೆ. ಸೊ ಅದ್ರ ಅರ್ಥ ಸಾಕಷ್ಟು ಇದೆ. ಅದನ್ನ ಮಹಾಭಾರತಕ್ಕೆ ಹೋಲಿಸ್ಕೋಬಹುದು ಅಥವಾ ದೊಡ್ಡ ಮನೆಯ ಒಂದು ನಟನ ಪರಂಪರೆಗೆ ಹೋಲಿಸ್ಕೋಬಹುದು. ಆ ನಿಟ್ಟಿನಲ್ಲಿ ಹೇಳೋದಾದ್ರೆ ಆ ಡೈಲಾಗ್ ಎಷ್ಟು ಕಾಡುತ್ತೆ ಮತ್ತೆ. ನಿಮಗೆ ಒಟ್ಟಾರೆ ಸಿನಿಮಾ ಬಗ್ಗೆ ಹೇಳ್ಬೇಕು ಅಂದ್ರೆ, ನನ್ನ ಮಗನ ಇಂಟ್ರೊಡ್ಯೂಸ್ ಮಾಡಕ್ಕೆ ಈ ಸಿನಿಮಾ ಮಾಡಿಲ್ಲ. ಒಂದು ಒಳ್ಳೆ ಸಿನಿಮಾ ಮಾಡಿ ಅದು ನನ್ನ ಮಗನ ಇಂಟ್ರೊಡ್ಯೂಸ್ ಮಾಡಿ, ಅದು ನನಗೆ ಇಷ್ಟ ಆಗಿದೆ. ನನಗೆ ಒಂದು ಕೊರತೆ ಇತ್ತು, ನಮ್ಮನ್ನ ಶಿವಣ್ಣವ್ರನ್ನ ನಮ್ಮ ತಮ್ಮನ ಪರಿಚಯ ಮಾಡ್ಬಿಟ್ಟಿದ್ರೆ ಇವ್ರ ಶಕ್ತಿ ಇತ್ತು. ನಮ್ಮ ತಂದೆ ತಾಯಿ ಚಿಕ್ಕಪ್ಪ ಇದ್ರು, ಇವನ್ ಬಂದಾಗ ಯಾರೂ ಇಲ್ಲ. ಒಂಥರ ಏನಪ್ಪ ನನ್ನ ಮಗ ಆರ್ಫನ್ ಆಗ್ಬಿಟ್ನಲ್ಲ, ನನಗೂ ಹುಷಾರ್ ತಪ್ಪಿಬಿಟ್ಟು ಯಾರಿದ್ದಾರೆ ಅಂತ. ಇಂಥ ಟೈಮಲ್ಲಿ ದೇವರು ಎರಡು ವ್ಯಕ್ತಿಗಳನ್ನ ಕಳಿಸ್ಕೊಡ್ತಾರೆ. ಹೊಂಬಾಳೆ ವಿಜಯ್ ಅವ್ರು ಬರ್ತಾರೆ, ತಾಯಿ ಥರ ನಿರ್ದೇಶಕರು ಸಂತೋಷ್ ಆನಂದರಾಮ್ ಬರ್ತಾರೆ. ಅವ್ರು ಬಂದು ಇದೆಲ್ಲ ನಮ್ಮ ಜಾಗನ ತುಂಬಿಕೊಂಡು, ನಮ್ಮ ತಂದೆ ತಾಯಿ ಚಿಕ್ಕಪ್ಪ ಜಾಗನ ತುಂಬಿ ನನ್ನ ಮಗನಿಗೆ ಒಂದು ಒಳ್ಳೆ ಪರಿಚಯ ಮಾಡಿಕೊಟ್ರು. ನಾನು ಜೀವಂತವಾಗಿರೋವರೆಗೂ ಅವ್ರನ್ನ ಮಡಿಯಲ್ಲ. ಅವ್ರಿಗೆ ನನ್ನ ಶಾಸ್ತ್ರಾಂಗ ನಮಸ್ಕಾರ. ನನ್ಗೆ ಒಳ್ಳೆ ಹೆಜ್ಜೆ ಹಾಕೊಟ್ರು ನನ್ನ ಮಗನಿಗೆ. ಈ ಹೆಜ್ಜೆ ನಡ್ಕೊಂಡು ಹೋದ್ರೆ ಇನ್ನು ಅಭಿಮಾನಿಗಳು ಅವನ್ನ ಕರ್ಕೊಂಡು ಹೋಗ್ತಾರೆ. ನಾನು ಅಭಿಮನ್ಯು ಅಲ್ಲ ಒಳಗಡೆ ಬಂದಿರೋದು. ಬೊಬ್ರುವಾಹನ ಅನ್ನೋ ಒಂದು ಡೈಲಾಗ್ ಇದೆ. ಸೊ ಅದ್ರ ಅರ್ಥ ಸಾಕಷ್ಟು ಇದೆ. ಅದನ್ನ ಮಹಾಭಾರತಕ್ಕೆ ಹೋಲಿಸ್ಕೋಬಹುದು ಅಥವಾ ದೊಡ್ಡ ಮನೆಯ ಒಂದು ನಟನ ಪರಂಪರೆಗೆ ಹೋಲಿಸ್ಕೋಬಹುದು. ಆ ನಿಟ್ಟಿನಲ್ಲಿ ಹೇಳೋದಾದ್ರೆ ಆ ಡೈಲಾಗ್ ಎಷ್ಟು ಕಾಡುತ್ತೆ ಮತ್ತೆ. ನಿಮಗೆ ಒಟ್ಟಾರೆ ಸಿನಿಮಾ ಬಗ್ಗೆ ಹೇಳ್ಬೇಕು ಅಂದ್ರೆ, ನನ್ನ ಮಗನ ಇಂಟ್ರೊಡ್ಯೂಸ್ ಮಾಡಕ್ಕೆ ಈ ಸಿನಿಮಾ ಮಾಡಿಲ್ಲ. ಒಂದು ಒಳ್ಳೆ ಸಿನಿಮಾ ಮಾಡಿ ಅದು ನನ್ನ ಮಗನ ಇಂಟ್ರೊಡ್ಯೂಸ್ ಮಾಡಿ, ಅದು ನನಗೆ ಇಷ್ಟ ಆಗಿದೆ. ನನಗೆ ಒಂದು ಕೊರತೆ ಇತ್ತು, ನಮ್ಮನ್ನ ಶಿವಣ್ಣವ್ರನ್ನ ನಮ್ಮ ತಮ್ಮನ ಪರಿಚಯ ಮಾಡ್ಬಿಟ್ಟಿದ್ರೆ ಇವ್ರ ಶಕ್ತಿ ಇತ್ತು. ನಮ್ಮ ತಂದೆ ತಾಯಿ ಚಿಕ್ಕಪ್ಪ ಇದ್ರು, ಇವನ್ ಬಂದಾಗ ಯಾರೂ ಇಲ್ಲ. ಒಂಥರ ಏನಪ್ಪ ನನ್ನ ಮಗ ಆರ್ಫನ್ ಆಗ್ಬಿಟ್ನಲ್ಲ, ನನಗೂ ಹುಷಾರ್ ತಪ್ಪಿಬಿಟ್ಟು ಯಾರಿದ್ದಾರೆ ಅಂತ. ಇಂಥ ಟೈಮಲ್ಲಿ ದೇವರು ಎರಡು ವ್ಯಕ್ತಿಗಳನ್ನ ಕಳಿಸ್ಕೊಡ್ತಾರೆ. ಹೊಂಬಾಳೆ ವಿಜಯ್ ಅವ್ರು ಬರ್ತಾರೆ, ತಾಯಿ ಥರ ನಿರ್ದೇಶಕರು ಸಂತೋಷ್ ಆನಂದರಾಮ್ ಬರ್ತಾರೆ. ಅವ್ರು ಬಂದು ಇದೆಲ್ಲ ನಮ್ಮ ಜಾಗನ ತುಂಬಿಕೊಂಡು, ನಮ್ಮ ತಂದೆ ತಾಯಿ ಚಿಕ್ಕಪ್ಪ ಜಾಗನ ತುಂಬಿ ನನ್ನ ಮಗನಿಗೆ ಒಂದು ಒಳ್ಳೆ ಪರಿಚಯ ಮಾಡಿಕೊಟ್ರು. ನಾನು ಜೀವಂತವಾಗಿರೋವರೆಗೂ ಅವ್ರನ್ನ ಮಡಿಯಲ್ಲ. ಅವ್ರಿಗೆ ನನ್ನ ಶಾಸ್ತ್ರಾಂಗ ನಮಸ್ಕಾರ. ನನ್ಗೆ ಒಳ್ಳೆ ಹೆಜ್ಜೆ ಹಾಕೊಟ್ರು ನನ್ನ ಮಗನಿಗೆ. ಈ ಹೆಜ್ಜೆ ನಡ್ಕೊಂಡು ಹೋದ್ರೆ ಇನ್ನು ಅಭಿಮಾನಿಗಳು ಅವನ್ನ ಕರ್ಕೊಂಡು ಹೋಗ್ತಾರೆ. ನಾನು ಅಭಿಮನ್ಯು ಅಲ್ಲ ಒಳಗಡೆ ಬಂದಿರೋದು. ಬೊಬ್ರುವಾಹನ ಅನ್ನೋ ಒಂದು ಡೈಲಾಗ್ ಇದೆ. ಸೊ ಅದ್ರ ಅರ್ಥ ಸಾಕಷ್ಟು ಇದೆ. ಅದನ್ನ ಮಹಾಭಾರತಕ್ಕೆ ಹೋಲಿಸ್ಕೋಬಹುದು ಅಥವಾ ದೊಡ್ಡ ಮನೆಯ ಒಂದು ನಟನ ಪರಂಪರೆಗೆ ಹೋಲಿಸ್ಕೋಬಹುದು. ಆ ನಿಟ್ಟಿನಲ್ಲಿ ಹೇಳೋದಾದ್ರೆ ಆ ಡೈಲಾಗ್ ಎಷ್ಟು ಕಾಡುತ್ತೆ ಮತ್ತೆ. ನಿಮಗೆ ಒಟ್ಟಾರೆ ಸಿನಿಮಾ ಬಗ್ಗೆ ಹೇಳ್ಬೇಕು ಅಂದ್ರೆ, ನನ್ನ ಮಗನ ಇಂಟ್ರೊಡ್ಯೂಸ್ ಮಾಡಕ್ಕೆ ಈ ಸಿನಿಮಾ ಮಾಡಿಲ್ಲ. ಒಂದು ಒಳ್ಳೆ ಸಿನಿಮಾ ಮಾಡಿ ಅದು ನನ್ನ ಮಗನ ಇಂಟ್ರೊಡ್ಯೂಸ್ ಮಾಡಿ, ಅದು ನನಗೆ ಇಷ್ಟ ಆಗಿದೆ. ನನಗೆ ಒಂದು ಕೊರತೆ ಇತ್ತು, ನಮ್ಮನ್ನ ಶಿವಣ್ಣವ್ರನ್ನ ನಮ್ಮ ತಮ್ಮನ ಪರಿಚಯ ಮಾಡ್ಬಿಟ್ಟಿದ್ರೆ ಇವ್ರ ಶಕ್ತಿ ಇತ್ತು. ನಮ್ಮ ತಂದೆ ತಾಯಿ ಚಿಕ್ಕಪ್ಪ ಇದ್ರು, ಇವನ್ ಬಂದಾಗ ಯಾರೂ ಇಲ್ಲ. ಒಂಥರ ಏನಪ್ಪ ನನ್ನ ಮಗ ಆರ್ಫನ್ ಆಗ್ಬಿಟ್ನಲ್ಲ, ನನಗೂ ಹುಷಾರ್ ತಪ್ಪಿಬಿಟ್ಟು ಯಾರಿದ್ದಾರೆ ಅಂತ. ಇಂಥ ಟೈಮಲ್ಲಿ ದೇವರು ಎರಡು ವ್ಯಕ್ತಿಗಳನ್ನ ಕಳಿಸ್ಕೊಡ್ತಾರೆ. ಹೊಂಬಾಳೆ ವಿಜಯ್ ಅವ್ರು ಬರ್ತಾರೆ, ತಾಯಿ ಥರ ನಿರ್ದೇಶಕರು ಸಂತೋಷ್ ಆನಂದರಾಮ್ ಬರ್ತಾರೆ. ಅವ್ರು ಬಂದು ಇದೆಲ್ಲ ನಮ್ಮ ಜಾಗನ ತುಂಬಿಕೊಂಡು, ನಮ್ಮ ತಂದೆ ತಾಯಿ ಚಿಕ್ಕಪ್ಪ ಜಾಗನ ತುಂಬಿ ನನ್ನ ಮಗನಿಗೆ ಒಂದು ಒಳ್ಳೆ ಪರಿಚಯ ಮಾಡಿಕೊಟ್ರು. ನಾನು ಜೀವಂತವಾಗಿರೋವರೆಗೂ ಅವ್ರನ್ನ ಮಡಿಯಲ್ಲ. ಅವ್ರಿಗೆ ನನ್ನ ಶಾಸ್ತ್ರಾಂಗ ನಮಸ್ಕಾರ. ನನ್ಗೆ ಒಳ್ಳೆ ಹೆಜ್ಜೆ ಹಾಕೊಟ್ರು ನನ್ನ ಮಗನಿಗೆ. ಈ ಹೆಜ್ಜೆ ನಡ್ಕೊಂಡು ಹೋದ್ರೆ ಇನ್ನು ಅಭಿಮಾನಿಗಳು ಅವನ್ನ ಕರ್ಕೊಂಡು ಹೋಗ್ತಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.